ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿದ್ದು, ಪೊಲೀಸರಿಗೆ ಗಾಯಗಳನ್ನು ಮಾಡಿದ್ದು, ಅವಮಾನ ಮಾಡಿದ್ದು ಎಲ್ಲ ಪ್ರಕರಣ ಕೂಡ ರಾಜ್ಯದ ಜನರ ಕಣ್ಣಿ ಕಟ್ಟಿದ ಹಾಗಿದೆ. ಆದರೆ ತನಿಖೆ ಎಲ್ಲಿ ತನಕ ಬಂತು ಅಂತ ನೀವು ಕೇಳಿದ್ರೆ ತನಿಖೆ ಬಗ್ಗೆ ಕೇಳಕ್ಕೆ ಹೋಗಬೇಡಿ. ಯಾಕಂದ್ರೆ ಯಾವುದೇ ಪ್ರಗತಿ ತನಿಖೆಯಲ್ಲಿ ಸಾಧಿಸಕ್ ಆಗ್ತಾ ಇಲ್ಲ. ಮುಸ್ಲಿಂ ಪುಂಡರ ರಕ್ಷಣೆಗೆ ಸರ್ಕಾರ ನಿಂತಿದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ದಾಳಿ ನಡೆದು 10 ದಿನ ಆದ್ರೂ ಕೂಡ ತನಿಖಾ ಪ್ರಗತಿ ವರದಿ ಶೂನ್ಯ. ಆರಂಭದಲ್ಲಿ ಒಂದು 16 ಜನ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ರು. ಆದರೆ ಪ್ರಚೋದನೆ ಮಾಡಿದ ಮೌಲ್ವಿಯ ಬಂಧನ ಆಗಿಲ್ಲ. ಗಲಾಟೆಯಲ್ಲಿ ಇದ್ದಂತಹ ಎಸ್ಡಿಪಿಐ ಮುಖಂಡನ ಬಂಧನ ಕೂಡ ಆಗಿಲ್ಲ. ಪೆಟ್ಟು ತಿಂದ ಪೊಲೀಸರು ಸುಮ್ಮನಾಗಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗೆ ಇನ್ನೊಂದು ಕಡೆಗೆ ನಿಮಗೆ ನಾವು ವಿಡಿಯೋ ತೋರಿಸ್ತಾ ಇದೀವಲ್ಲ, ಈತ ಟನ್ಗಟ್ಲೆ ಕೊಳಕನ್ನ ತನ್ನ ಮೆದುಳಲ್ಲಿ ತುಂಬಿಕೊಂಡಿದ್ದಾನೆ. ಅದನ್ನೆಲ್ಲ ಅಲ್ಲಿ ಪಸರಿಸೋ ಕೆಲಸ ಮಾಡ್ದ. ಆಮೇಲೆ ಆಗಿದ್ದೇನು, ಅಕ್ಷರಶಃ ಗಲಭೆ. ಇಷ್ಟೆಲ್ಲ ಮಾಡಿದವನು ಆರಾಮ್ಸೆ ಅಲ್ಲಿ ಓಡಾಡ್ಕೊಂಡಿದ್ದಾನೆ. ಪೊಲೀಸರ ಹತ್ರ ಈತನ ಅಡ್ರೆಸ್ ಇದೆ, ಆತ ಎಲ್ಲಿದ್ದಾನೆ ಎಲ್ಲದರ ಮಾಹಿತಿ ಇದೆ. ಬಟ್ ಇಲ್ಲಿ ತನಕ ಅರೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ. ಇದೇ ವಿಪರ್ಯಾಸ. ಅವಮಾನ ಆಗಿ ಪೆಟ್ಟು ತಿಂದು ಎಲ್ಲ ಆದರೂ ಕೂಡ ಈಗ ತನಿಖೆನ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸರ ಕೈ ಕಟ್ಟಿ ಹಾಕೋ ಕೆಲಸ ಆಗಿದೆ. ಪೊಲೀಸರನ್ನೇ ಇನ್ಫ್ಯಾಕ್ಟ್ ಈ ಪ್ರಕರಣದಲ್ಲಿ ಹರಕೆಯ ಕುರಿಗಳನ್ನಾಗಿ ಮಾಡಿ ಕೆಲವರಿಗೆ ಟ್ರಾನ್ಸ್ಫರ್ನ ಭಾಗ್ಯವನ್ನ ಕೂಡ ಕಲ್ಪಿಸಿ ಕೊಟ್ಟಿದೆ ಸರ್ಕಾರ.